Hello dear learner, in this video we are going to start a new topic, organizational behavior. It is going to be a playlist about organizational behavior. ಇದರ ಕೆಳಗಡೆ ಇರುವಂತಹ ಎಲ್ಲಾ ವಿಷಯಗಳ ಬಗ್ಗೆನೂ ನಾವು ಈ ಪ್ಲೇಲಿಸ್ಟ್ ಅಲ್ಲಿ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ನಾವು ಆರ್ಗನೈಸೇಷನಲ್ ಬಿಹೇವಿಯರ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಆರ್ಗನೈಸೇಷನಲ್ ಬಿಹೇವಿಯರ್ ಇಸ್ ದಿ ಸ್ಟಡಿ ಯಾವುದರ ಬಗ್ಗೆ ಇದು ಸ್ಟಡಿ ಆಗಿರೋದು ಹೌ ಪೀಪಲ್ ಬಿಹೇವ್ ಇನ್ ಅನ್ ಆರ್ಗನೈಸೇಷನ್. ಒಂದು ಸಂಸ್ಥೆಯಲ್ಲಿ ಇರುವಂತಹ ಜನರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾ ಹೋಗ್ತಾರೆ, ಅವರ ಸ್ವಭಾವ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಈ ಆರ್ಗನೈಸೇಷನ್ ಬಿಹೇವಿಯರ್ ಅಲ್ಲಿ ತಿಳ್ಕೊಳ್ತೀವಿ. ಇಟ್ ಇಸ್ ದ ಸ್ಟಡಿ ಆಫ್ ಹೌ ಡು ಪೀಪಲ್ ರಿಯಾಕ್ಟ್ ಟು ಎನಿ ಆಫ್ ದ ಸಿಚುಯೇಷನ್ ಇನ್ ಅನ್ ಆರ್ಗನೈಸೇಷನ್ ಇಸ್ ನೋನ್ ಆಸ್ ಆರ್ಗನೈಸೇಷನಲ್ ಬಿಹೇವಿಯರ್. And what does this study, organizational behavior, is a study of how people interact with each other in a group. When there is a group of 5 or 4, ಹೌ ಡು ದೇ ಇಂಟರಾಕ್ಟ್ ವಿತ್ ಈಚ್ ಅದರ್, ಒಬ್ಬರ ಜೊತೆ ಇನ್ನೊಬ್ರು ಮಾತಾಡ್ತಿರುವಾಗ ಅವರ ಒಂದು ಯಾವ ರೀತಿಯಾದಂತಹ ಒಂದು ಸಂಭಾಷಣೆಯನ್ನ ಇಟ್ಕೊಂಡಿರ್ತಾರೆ, ಅವರಿಬ್ರು ಮಾತಾಡುವಾಗ ಯಾವ ರೀತಿಯಾಗಿ ಒಬ್ಬರಿಗೆ ಒಬ್ರು ಉತ್ತರವನ್ನ ಕೊಡ್ತಾರೆ ಅನ್ನೋದರ ಬಗ್ಗೆ ನಾವು ಈ ಆರ್ಗನೈಸೇಷನ್ ಬಿಹೇವಿಯರ್ ಅಲ್ಲಿ ತಿಳ್ಕೊಬಹುದು. ಹೌ ಡು ಪೀಪಲ್ ಇಂಟರಾಕ್ಟ್ ವಿತ್ ದ ಆರ್ಗನೈಸೇಷನ್ಸ್ ಸ್ಟ್ರಕ್ಚರ್, ಟೆಕ್ನಾಲಜಿ ಅಂಡ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್. ಅಂದ್ರೆ ಅದರ ಒಳಗಡೆ ಇರುವಂತಹ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅಥವಾ ಹೊರಗಡೆ ಇರುವಂತಹ ಕಸ್ಟಮರ್ಸ್ ಆಗಿರ್ಬೋದು, ಅಥವಾ ಹೊಸದಾಗಿ ಬಂದಿರುವಂತಹ ಒಂದು ಟೆಕ್ನಾಲಜಿ ಜೊತೆ ಅವರು ಯಾವ ರೀತಿಯಾಗಿ ಜೆಲ್ ಆಗ್ತಾರೆ, ಅವ್ರು ಎಷ್ಟು ಸುಲಭವಾಗಿ ಅದನ್ನ ಕಲ್ತ್ಕೊಳ್ತಾರೆ. ಹೌ ಡು ದೇ ಇಂಟರಾಕ್ಟ್ ವಿತ್ ಆಲ್ ದೀಸ್ ಚೇಂಜಸ್ ಇನ್ ಅನ್ ಆರ್ಗನೈಸೇಷನ್, ಅದರ ಬಗ್ಗೆ ನಾವು ಇದರಲ್ಲಿ ಓದ್ತೀವಿ. ಇನ್ನು ಹೌ ಆರ್ ಪೀಪಲ್ ಮೋಟಿವೇಟೆಡ್ ಅಂಡ್ ವಾಟ್ ಮೋಟಿವೇಟ್ಸ್ ದೆಮ್. ಅವರು ಯಾವುದೇ ರೀತಿಯಾದ ಒಂದು ಹಿಂಜರಿಕೆ ಇಲ್ದಲೆ ಅಥವಾ ಬೇಜಾರು ಇಲ್ದಲೆ ತಮ್ಮನ್ನ ತಾವು ಮೋಟಿವೇಟೆಡ್ ಆಗಿ ಇಟ್ಕೊಂಡು ಯಾವ ರೀತಿಯಾಗಿ ಕೆಲಸವನ್ನ ಮಾಡ್ತಾ ಹೋಗ್ತಾರೆ, ವಾಟ್ ಇಸ್ ದ ಮೇನ್ ಮೋಟಿವೇಶನ್, ಅದ್ರ ಬಗ್ಗೆನೂ ನಾವು ಇಲ್ಲಿ ಓದ್ತೀವಿ. ಹೌ ಡು ಪೀಪಲ್ ಪರ್ಸೀವ್ ದ ರೋಲ್ ಅಂಡ್ ದ ಆರ್ಗನೈಸೇಷನ್ಸ್ ಕಲ್ಚರ್. How do they accept the organization culture? Each organization, like each company, has its own culture. It has got different culture. So ಆ ಎಲ್ಲಾ ರೀತಿಯಾದಂತಹ ಒಂದು ಕಲ್ಚರ್ ಜೊತೆ ಹೇಗೆ ಒಬ್ಬರನ್ನ ಅವರು ಅಕ್ಸೆಪ್ಟ್ ಮಾಡ್ಕೊಂಡು ಅವರಿಗೆ ಬರುವಂತಹ ಎಲ್ಲಾ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ನ ಎಷ್ಟು ಚೆನ್ನಾಗಿ ಅವರು ನಿಭಾಯಿಸ್ತಾರೆ ಅನ್ನೋದ್ರ ಬಗ್ಗೆ ನಾವು ಈ ಆರ್ಗನೈಸೇಷನ್ ಬಿಹೇವಿಯರ್ ಅಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. So let us see a definition on organizational behavior. In the words of K. Ashwathappa, ಆರ್ಗನೈಸೇಷನ್ ಬಿಹೇವಿಯರ್ ಇಸ್ ದ ಸ್ಟಡಿ ಆಫ್ ಹ್ಯೂಮನ್ ಬಿಹೇವಿಯರ್. ಒಬ್ಬ ವ್ಯಕ್ತಿಯ ಒಂದು ಬಿಹೇವಿಯರ್ ಬಗ್ಗೆ ಇಲ್ಲಿ ನಾವು ತಿಳ್ಕೊಳ್ತೀವಿ. ಇನ್ ಆರ್ಗನೈಸೇಷನಲ್ ಸೆಟ್ಟಿಂಗ್ of the interference between the human behavior and organization and of the organization itself. What is the interaction between the human as well as the organization, that is the human resource and the organization. ಒಬ್ಬ ವ್ಯಕ್ತಿ ಆ ಸಂಸ್ಥೆಯ ಜೊತೆ ಯಾವ ರೀತಿಯಾದಂತಹ ಒಂದು ವ್ಯವಹಾರವನ್ನ ನಡೆಸ್ತಾ ಇದ್ದಾನೆ ಅಥವಾ ಯಾವ ರೀತಿಯಾದ ಒಂದು ಸ್ವಭಾವವನ್ನ ಇಟ್ಕೊಂಡಿದ್ದಾನೆ, be positive or negative, which type of attitude does the person have towards the organization, and ಒಂದು ಆರ್ಗನೈಸೇಷನ್ ಬಿಹೇವಿಯರ್ ಯಾವ ತರ ಇದೆ. ಈಚ್ ಆರ್ಗನೈಸೇಷನ್ ಹ್ಯಾಸ್ ಇಟ್ಸ್ ಓನ್ ಕಲ್ಚರ್ ಅಂಡ್ ಬಿಹೇವಿಯರ್. ಸೊ ಹೌ ಡಸ್ ದ ಆರ್ಗನೈಸೇಷನ್ ಬಿಹೇವ್ ಇನ್ ಇಟ್ ಸೆಲ್ಫ್? So that is what we study in this organizational behavior. So what is the scope of organizational behavior? So scope ಅಲ್ಲಿ ನಾವು ಏನೇನನ್ನ ನೋಡಬಹುದು, ಅದರ ಒಂದು ವ್ಯಾಪ್ತಿ ಎಷ್ಟಿದೆ ಅನ್ನೋದನ್ನ ನಾವು ನೋಡೋದಾದ್ರೆ, ಇಂಪ್ಯಾಕ್ಟ್ ಆಫ್ ಪರ್ಸನಾಲಿಟಿ ಆನ್ ಪರ್ಫಾರ್ಮೆನ್ಸ್. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಹೇಗೆ ಅವನ ಪರ್ಫಾರ್ಮೆನ್ಸ್ ಮೇಲೆ ಒಂದು ಪರಿಣಾಮವನ್ನ ಬೀರ್ತಾ ಹೋಗುತ್ತೆ. ಎಂಪ್ಲಾಯಿ ಮೋಟಿವೇಶನ್, ಒಬ್ಬ ಎಂಪ್ಲಾಯಿ ತನ್ನನ್ನು ತಾನು ಹೇಗೆ ಮೋಟಿವೇಟೆಡ್ ಆಗಿ ಇಟ್ಕೊಳ್ತಾನೆ ಮತ್ತೆ ತನ್ನ ಜೊತೆಯಲ್ಲಿರೋರನ್ನ ಹೇಗೆ ಮೋಟಿವೇಟ್ ಮಾಡ್ತಾನೆ. ಲೀಡರ್ಶಿಪ್ ಕ್ವಾಲಿಟಿ ಆಫ್ ದಿ ಈಚ್ ಎಂಪ್ಲಾಯಿ. ಎಫೆಕ್ಟಿವ್ ಟೀಮ್ಸ್ ಅಂಡ್ ಗ್ರೂಪ್ಸ್. So in an organization there will be so many teams working, but one team will be giving its 100% towards the organization, whereas the other team will not be that efficient. ಯಾಕೆ ಈ ರೀತಿ ಆಗತ್ತೆ? ಅದರಲ್ಲಿರುವಂತಹ ಮ್ಯಾನೇಜರ್ ಪ್ರಾಬ್ಲಮ್ ಅಥವಾ ಅದರಲ್ಲಿರುವಂತಹ ಬೇರೆ ಎಂಪ್ಲಾಯಿಗಳ ಮಧ್ಯೆ ಹೊಂದಾಣಿಕೆ ಇಲ್ವಾ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಬಹುದು. ಸ್ಟಡಿ ಆಫ್ ಡಿಫರೆಂಟ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್. ಈಚ್ ಆರ್ಗನೈಸೇಷನ್ ಹ್ಯಾಸ್ ಇಟ್ಸ್ ಓನ್ ಸ್ಟ್ರಕ್ಚರ್. ಸೊ ಕೆಲವರು ಮ್ಯಾನೇಜರಿಗೆ ಡೈರೆಕ್ಟ್ ಆಗಿ ಒಂದು ಅಪ್ರೋಚ್ ಮಾಡಿ ಅವರ ಒಂದು ಒಪಿನಿಯನ್ಸ್ ನ ಹೇಳ್ಬೋದು. ಇನ್ನು ಕೆಲವರು ವಿವಿಧವಾದ ಹಂತಗಳನ್ನ ದಾಟ್ಕೊಂಡು ಅವರ ಒಂದು ಒಪಿನಿಯನ್ ನ ಹೇಳ್ಬೇಕಾಗತ್ತೆ. ಈ ರೀತಿಯಾಗಿ ಆರ್ಗನೈಸೇಷನ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಸ್ಟ್ರಕ್ಚರ್. ಸೊ ವಿ ಕ್ಯಾನ್ ಸ್ಟಡಿ ದಿಸ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಆಸ್ ವೆಲ್. ಇಂಡಿವಿಜುವಲ್ ಬಿಹೇವಿಯರ್, ಆಟಿಟ್ಯೂಡ್ ಅಂಡ್ ಲರ್ನಿಂಗ್. ಅಂದ್ರೆ ಒಬ್ಬ ವ್ಯಕ್ತಿ ಅವನ ವ್ಯಕ್ತಿತ್ವ, ಅವನು ಯಾವ ರೀತಿಯಾದಂತಹ ಒಂದು ಆಟಿಟ್ಯೂಡ್ ನ ಇಟ್ಕೊಂಡಿದ್ದಾನೆ, ಈಸ್ ಹಿ ರೆಡಿ ಟು ಲರ್ನ್ ಎನಿಥಿಂಗ್ ನ್ಯೂ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಬಹುದು. ಪರ್ಸೆಪ್ಷನ್ ಆಫ್ ಅನ್ ಇಂಡಿವಿಜುವಲ್,
ಇನ್ನು ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಆಫ್ ಎಫೆಕ್ಟಿವ್ ಆರ್ಗನೈಸೇಷನ್, ಒಂದು ಆರ್ಗನೈಸೇಷನ್ ನ ಒಂದು ಬೆಳವಣಿಗೆಗೆ ಅದು ಯಾವ ರೀತಿಯಾದಂತಹ ಒಂದು ಡಿಸೈನ್ ಅನ್ನ ಇಟ್ಕೊಂಡಿದೆ, ಅಂಡ್ ವಾಟ್ ಈಸ್ ದ strategy used by the organization for its development and to improve the efficiency of the organization. All these comes under the scope of organizational behavior. Yes. Then impact of culture on organizational behavior, because there are so many employees in an organization, each of them comes from a different cultural background. ಒಬ್ರೊಬ್ರು ಒಂದೊಂದು ಕಲ್ಚರ್ ನಲ್ಲಿ ಬೆಳೆದು ಬಂದಿರ್ತಾರೆ ಅಲ್ಲಿಗೆ. ಸೊ ಹೌ ಡು ದಿ ಜೆಲ್ ವಿತ್ ದ ಆರ್ಗನೈಸೇಷನಲ್ ಬಿಹೇವಿಯರ್? ಸೊ ಆರ್ಗನೈಸೇಷನಲ್ ಬಿಹೇವಿಯರ್ ಒಬ್ಬ ವ್ಯಕ್ತಿಯ ಕಲ್ಚರ್ ಅನ್ನು ಸಹ ಬಿಟ್ಟು ಅವನು ಅದರಿಂದ ಆಚೆಗೆ ಬರ್ದಲೇ ಇರುವಂತಹ ಒಂದು ವ್ಯವಸ್ಥೆಯನ್ನ ಒಂದು ಆರ್ಗನೈಸೇಷನ್ ಕ್ರಿಯೇಟ್ ಮಾಡಿರ್ಬೇಕು. ಅದನ್ನೇ ನಾವು ಇಂಪ್ಯಾಕ್ಟ್ ಆಫ್ ಕಲ್ಚರ್ ಅಂಡ್ ಆರ್ಗನೈಸೇಷನಲ್ ಬಿಹೇವಿಯರ್, ನಮ್ಮ ವ್ಯಕ್ತಿತ್ವ ನಾವು ಬೆಳೆದು ಬಂದಿರುವಂತಹ ಒಂದು ವಾತಾವರಣಕ್ಕೆ ತಕ್ಕಂತೆ ನಾವು ಅಲ್ಲಿ ಬಿಹೇವ್ ಮಾಡ್ತಾ ಹೋಗ್ತೀವಿ. ಇನ್ನು ಮ್ಯಾನೇಜ್ಮೆಂಟ್ ಆಫ್ ಚೇಂಜ್, ಇಫ್ ದೇರ್ ಇಸ್ ಎನಿ ಚೇಂಜಸ್ ಇನ್ ದ ಮ್ಯಾನೇಜ್ಮೆಂಟ್, ಹೌ ಡು ದ ಎಂಪ್ಲಾಯಿ ರಿಯಾಕ್ಟ್ ಟು ಇಟ್? ಮ್ಯಾನೇಜ್ಮೆಂಟ್ ಆಫ್ ಕಾನ್ಫ್ಲಿಕ್ಟ್ ಅಂಡ್ ಸ್ಟ್ರೆಸ್, ಇಫ್ ದರ್ ಇಸ್ ಕಾನ್ಫ್ಲಿಕ್ಟ್ ಆರ್ ಸ್ಟ್ರೆಸ್ ಅಂದ್ರೆ ಕೆಲಸದ ಒತ್ತಡ ಇರಬಹುದು, ಅಥವಾ ಒಬ್ಬ ಎಂಪ್ಲಾಯಿ ಇನ್ನೊಬ್ಬ ಎಂಪ್ಲಾಯಿ ಜೊತೆಗೆ ಅಷ್ಟು ಚೆನ್ನಾಗಿ ಜೆಲ್ ಆಗಕ್ ಆಗ್ದಲೇ ಇದ್ರೆ ಆಗುವಂತಹ ಸಮಸ್ಯೆಗಳೇನು, ಅದ್ರ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಬಹುದು. ನೆಕ್ಸ್ಟ್ ಆರ್ಗನೈಸೇಷನಲ್ ಡೆವಲಪ್ಮೆಂಟ್. ಸೊ ಡೆವಲಪ್ಮೆಂಟ್ ಆಫ್ ಅನ್ ಆರ್ಗನೈಸೇಷನ್, ಆರ್ಗನೈಸೇಷನಲ್ ಕಲ್ಚರ್. ವಿಚ್ ಟೈಪ್ ಆಫ್ ಕಲ್ಚರ್ ಡಸ್ ದ ಆರ್ಗನೈಸೇಷನ್ ಫಾಲೋ? ಗ್ರೂಪ್ ಬಿಹೇವಿಯರ್, ಒಂದು ಗ್ರೂಪ್ ಅಲ್ಲಿ ಇದ್ದಾಗ ಪ್ರತಿಯೊಬ್ಬರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿ ಆ ಇಡೀ ಗ್ರೂಪಿನ ಔಟ್ಪುಟ್ ಯಾವ ತರ ಇರುತ್ತೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬಹುದು. ಅಂಡ್ ಸ್ಟಡಿ ಆಫ್ ಎಮೋಷನ್, humans are emotion, like they always have their own emotions. So this study will also think about the emotion of an individual, of an employee working in an organization. So ಇದೆಲ್ಲದನ್ನು ಒಂದು ಆರ್ಗನೈಸೇಷನ್ ಬಿಹೇವಿಯರ್ ನ ವ್ಯಾಪ್ತಿ ಆಗಿದೆ. ಓಕೆ, ಈಗ ನಾವು ನೇಚರ್, ಇದರ ನೇಚರ್ ಯಾವ ತರ ಇದೆ ಅನ್ನೋದನ್ನ ನೋಡೋಣ. ಅ ಸಪರೇಟ್ ಫೀಲ್ಡ್ ಆಫ್ ಸ್ಟಡಿ ಅಂಡ್ ನಾಟ್ ಅ ಡಿಸಿಪ್ಲಿನ್ ಓನ್ಲಿ. ಸೊ ಈಗ ಡಿಸಿಪ್ಲಿನ್ ಅಂದ್ರೆ ಏನು? ಇಟ್ ಇಸ್ ಅ ಸೈನ್ಸ್, ಅದೊಂದು ಥಿಯರಿ. ಅದನ್ನ ಅಲ್ಲಿ ದ ಥಿಯರಿ ಇಸ್ ಬಿನ್ ಲೆಟ್ ಡೌನ್ ಅಂಡ್ ಎವ್ರಿಥಿಂಗ್ ಇನ್ಸೈಡ್ ದ ಥಿಯರಿ ಇಸ್ ಅಕ್ಸೆಪ್ಟಬಲ್. ಬಟ್ a behavior of a person is not like that. It has so many interdisciplinary orientation in it. ಸೊ ಒಬ್ಬ ವ್ಯಕ್ತಿ ಒಂದು ಸಮಯದಲ್ಲಿ ಇರೋ ತರ ಇನ್ನೊಂದು ಸಮಯದಲ್ಲಿ ಇರೋದಿಲ್ಲ. ಹಾಗಾಗಿ ನಾವು ಒಂದು ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಬರೆದ್ಬಿಟ್ಟು ಒಬ್ಬ ವ್ಯಕ್ತಿ ಇದೇ ತರ ಇರ್ತಾನೆ ಅಂತ ನಾವು ಹೇಳೋದಿಕ್ಕಾಗಲ್ಲ. ಸೊ ಇನ್ ಈಚ್ ಅಂಡ್ ಎವ್ರಿ ಸಿಚುಯೇಷನ್ ಹಿಸ್ ಬಿಹೇವಿಯರ್ ವಿಲ್ ಚೇಂಜ್. ಸೊ ಅದು ಒಂದು ಸಪರೇಟ್ ಫೀಲ್ಡ್ ಆಫ್ ಸ್ಟಡಿ. ಅದನ್ನ ಒಂದು ಥಿಯರಿ ತರ ಮಾಡಿ ನಾವು ಇದೇ ತರ ಇರುತ್ತೆ ಅಂತ ನಾವು ಹೇಳೋದಿಕ್ಕೆ ಆಗಲ್ಲ. That was the first point. And next, an interdisciplinary approach. ಈ ಆರ್ಗನೈಸೇಷನ್ ಬಿಹೇವಿಯರ್ ಅನ್ನೋದು ಇಂಟರ್ಡಿಸಿಪ್ಲಿನರಿ ಅಪ್ರೋಚ್. ಯಾವ್ಯಾವ್ದ್ರಲ್ಲಿ ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ಸೈಕಾಲಜಿ. ಸೈಕಾಲಜಿ ಅಂದ್ರೆ ಏನು? ಸ್ಟಡಿ ಆಫ್ ಹ್ಯೂಮನ್ ಮೈಂಡ್. ಒಬ್ಬ ವ್ಯಕ್ತಿಯ ಒಂದು ಮನಸ್ಥಿತಿಯನ್ನ ನಾವು ಅಧ್ಯಯನ ಮಾಡ್ತೀವಿ ಸೈಕಾಲಜಿಲಿ. ಅಂದ್ರೆ ಒಬ್ಬ ವ್ಯಕ್ತಿ ಯಾವ ರೀತಿಯಾಗಿ ಬಿಹೇವ್ ಮಾಡ್ತಾನೆ ಅನ್ನೋದನ್ನೆಲ್ಲ ತಿಳ್ಕೊಳ್ಳೋದೇನೆ ಈ ಸೈಕಾಲಜಿ. ಇನ್ನು ಸೋಷಿಯಾಲಜಿ. ಸೋಷಿಯಾಲಜಿ ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಸಮಾಜದಲ್ಲಿ ಇದ್ದಾಗ ಯಾವ ರೀತಿಯಾದಂತಹ ಒಂದು ಬಿಹೇವಿಯರ್ ನ ಇಟ್ಕೊಂಡಿರ್ತಾನೆ ಅನ್ನೋದು ಸೋಷಿಯಾಲಜಿ. ಇನ್ ಸೊಸೈಟಿ, ಹೌ ಡು ವಿ ಬಿಹೇವ್ ಇನ್ ಅ ಸೊಸೈಟಿ? ಸೊ ದ ವೇ ಯು ಬಿಹೇವ್ ಇನ್ ಯೋರ್ ಹೋಮ್ ಇಸ್ ನಾಟ್ ದ ಸೇಮ್ ವೇ ಯು ಬಿಹೇವ್ ವೆನ್ ಯು ಆರ್ ಇನ್ ಅನ್ ಸೊಸೈಟಿ. ಸೊ ಯು ಆರ್ ಅಟೆಂಡಿಂಗ್ ಅ ವೆಡ್ಡಿಂಗ್ and you will not behave the same with your aunt, uncle and cousins the way you are at home. So the sociology, how do they behave in a society? And anthropology. Anthropology is the science of studying human being. ಅಂದ್ರೆ ಮಾನವ ಶಾಸ್ತ್ರ, ಒಬ್ಬ ವ್ಯಕ್ತಿಯ ಒಂದು ಜೀವನದ ಬಗ್ಗೆ ನಾವು ಸೈಂಟಿಫಿಕ್ ಆಗಿ ತಿಳ್ಕೊಳ್ಳೋದನ್ನ ನಾವು ಆಂಥ್ರೋಪಾಲಜಿ ಅಂತ ಹೇಳ್ತೀವಿ. ಸೊ it is an interdisciplinary approach where all these things will be studied before coming into a conclusion. Next, it is an applied science. So the main nature of this organizational behavior is applied. So ಇಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ, to solve the problems in an organization we have to study about the individual. ಸೊ ಇವಾಗ ಒಂದು ಪ್ಯೂರ್ ಸೈನ್ಸ್ ಅನ್ನು ನಾವು ತಗೊಳ್ತಾ ಹೋದ್ರೆ ಅದೇನ್ ಮಾಡುತ್ತೆ? ಇಟ್ ವಿಲ್ ಓನ್ಲಿ ಥಿಂಕ್ ಅಬೌಟ್ ದ ಫಂಡಮೆಂಟಲ್ ರಿಸರ್ಚ್. ಆದ್ರೆ
This organizational behavior will also study the fundamental research. At the same time, it will think about how to apply it. ಕೇವಲ ಒಬ್ಬ ವ್ಯಕ್ತಿಯ ಬಗ್ಗೆ ತಿಳ್ಕೊಂಡ್ಬಿಟ್ರೆ ಸಾಕಾಗೋದಿಲ್ಲ, ಅದನ್ನು ನಾವು ನಮ್ಮ ಆರ್ಗನೈಸೇಷನ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದೇನೆ ಈ ಆರ್ಗನೈಸೇಷನ್ ಬಿಹೇವಿಯರ್ನ ಒಂದು ಮುಖ್ಯ ಉದ್ದೇಶ ಆಗಿದೆ. ಸೊ each of us will have our own opinions. So the manager will come to each of the employee, ask their opinion regarding the project and collect their opinion, and he will try to apply the same in the organization. That is what it is an applied science, because it will try to apply whatever the inputs the organization is getting, all those things will be applied. So hence it is called a applied science. Then it is a normative science. ಸೊ ಯೂಶುವಲಿ ನಾವು ಸೈಂಟಿಫಿಕ್ ಆಗಿ ನೋಡಕ್ ಹೋದ್ರೆ ಅದು ಕೇವಲ ಕಾಸ್ ಅಂಡ್ ಎಫೆಕ್ಟ್ ರಿಲೇಶನ್ಶಿಪ್ ಬಗ್ಗೆ ಮಾತ್ರ ಮಾತಾಡ್ತಾ ಹೋಗುತ್ತೆ. ಆದ್ರೆ ದಿಸ್ ಇಸ್ ಅ ನಾರ್ಮಟಿವ್ ಸೈನ್ಸ್ ವೇರ್ ಇಟ್ ವಿಲ್ ಅಕ್ಸೆಪ್ಟ್ ದ ಇಂಡಿವಿಜುವಲ್ಸ್ ಸಜೆಷನ್ಸ್. ಪ್ರತಿಯೊಬ್ಬರ ಒಂದು ಒಪಿನಿಯನ್ ನ ಅದು ಕಲೆಕ್ಟ್ ಮಾಡಿ ಅದನ್ನ ನಾವು ಸೊಸೈಟಲ್ ನಾರ್ಮ್ಸ್ ಜೊತೆಗೆ ಒಂದು ಹೊಂದಾಣಿಕೆ ಮಾಡಿ, ಇಸ್ ಇಟ್ ಗೋಯಿಂಗ್ ವೆಲ್ ವಿತ್ ದ ಸೊಸೈಟಿ, ಸೊಸೈಟಲ್ ಕಲ್ಚರ್. ಅಂದ್ರೆ ಇಲ್ಲಿ ನಾವು ಇಂಪ್ಲಿಮೆಂಟ್ ಮಾಡುವಂತಹ ಯಾವುದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅದು ಸೊಸೈಟಿಗೆ ಹಾರ್ಮ್ ಮಾಡೋ ತರ ಆಗಿರಬಾರ್ದು. ಅದೆರಡನ್ನೂ ಸಹ ಅದು ನೋಡ್ಕೊಂಡು ಇಟ್ ವಿಲ್ ಇಂಪ್ಲಿಮೆಂಟ್. ಸೊ it is normative in nature. It is not just okay, so we have all these set of rules, okay, just let us apply it. No, it will not go like this. Even it will think about the society as well. Each and everyone in the society, every individual in the society should be able to accept those study, whatever the study is and whatever the implementation they are going to do based on that study, it has to be accepted by the society. So it is a normative science. Next we have humanistic and optimistic approach. So this organization behavior is an optimistic approach, like it will think about the feeling of an human being. So in an organization, if you start working in an organization, it will be providing you a vacation of 20 days. ಒಂದು 20 ದಿನ ನಿಮಗೆ ಲೀವ್ ಸಿಗುತ್ತೆ, ಇನ್ನು 10 days ನಿಮಗೆ ಸಿಕ್ ಲೀವ್ ಅಂತ ಕೊಡ್ತಾರೆ. ಏನಕ್ಕೆ? ಅವರು ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಪ್ರತಿಯೊಬ್ಬರ ಬಗ್ಗೆನೂ ಅವರಿಗೆ ಯೋಚನೆ ಇದೆ. ದೇ ಆರ್ ವರಿಡ್ ಅಬೌಟ್ ದ ಹ್ಯೂಮನ್ ರಿಸೋರ್ಸ್ ವರ್ಕಿಂಗ್ ಇನ್ ಅನ್ ಆರ್ಗನೈಸೇಷನ್, ಬಿಕಾಸ್ ಈಚ್ ಒನ್ ಆಫ್ ಅಸ್ ವಾಂಟ್ ಟು ಬಿ ಇಂಡಿಪೆಂಡೆಂಟ್, ವಿ ಆರ್ ಕ್ರಿಯೇಟಿವ್ ಅಂಡ್ ವಿ ವಾಂಟ್ ಟು ಬಿ ಪ್ರೊಡಕ್ಟಿವ್ ಇನ್ ಅವರ್ ಓನ್ ವೇ. We will have our own desires. We want to decide the way we want to work. If I need a break of 2 or 3 days, I am eligible to take that break. So without a break, we can't perform well. ನಮ್ಮ ಒಂದು ಕೆಲಸ ಮಾಡುವಂತಹ ಒಂದು ಮನಸ್ಥಿತಿ, ನಮಗೆ ಒಂದು 4 ದಿನ ರಜೆ ತಗೊಂಡ್ಮೇಲೆ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೋದು ಅಂತ ನನಗೆ ಅನ್ಸಿದ್ರೆ, ನನಗೆ ರಜೆ ತಗೊಳ್ಳುವಂತಹ ಒಂದು ಪರಿಸ್ಥಿತಿ ಇರಬೇಕು ಅಲ್ಲಿ. ಅಂದ್ರೆ ನಮಗೆ ರಜವನ್ನ ಕೊಡೋದಿಕ್ಕೆ ಆ ಆರ್ಗನೈಸೇಷನ್ ರೆಡಿ ಆಗಿರ್ಬೇಕು. ಸೊ ಪ್ರತಿಯೊಂದು ಆರ್ಗನೈಸೇಷನ್ ಅಲ್ಲೂ ದೇ ಹ್ಯಾವ್ ದಿಸ್ ಆಪ್ಷನ್ ಆಫ್ ಲೀವ್, ಬಿಕಾಸ್ ದೇ ಥಿಂಕ್ ಅಬೌಟ್ ದ ಹ್ಯೂಮನ್ ವರ್ಕಿಂಗ್ ದೇರ್. ಸೊ ಇಟ್ ಇಸ್ ಅ ಹ್ಯೂಮನಿಸ್ಟಿಕ್ ಅಂಡ್ ಆಪ್ಟಮಿಸ್ಟಿಕ್ ಅಪ್ರೋಚ್. ಅಂಡ್ ಲಾಸ್ಟ್ಲಿ ವಿ ಹ್ಯಾವ್ ಅ ಟೋಟಲ್ ಸಿಸ್ಟಮ್ ಆಫ್ ಅಪ್ರೋಚ್. ಇವಾಗ ಒಂದು ಆರ್ಗನೈಸೇಷನ್ ಅಲ್ಲಿ ಒಂದೇ ಒಂದು ಸಿಸ್ಟಮ್ ಇರೋದಿಲ್ಲ, ಬೇಕಾದಷ್ಟು ಸಿಸ್ಟಮ್ಗಳಿವೆ. ಅಂದ್ರೆ ಬೀಟ್ ಹ್ಯೂಮನ್ ರಿಸೋರ್ಸ್, ಬೀಟ್ ಮ್ಯಾನೇಜ್ಮೆಂಟ್, ಇನ್ನು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇರುತ್ತೆ, ಸೇಲ್ಸ್ ಡಿಪಾರ್ಟ್ಮೆಂಟ್ ಇರುತ್ತೆ. ಆಲ್ ದ ಹೋಲ್ ಆರ್ಗನೈಸೇಷನ್ ಶುಡ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. So the social and psychological framework of this organization should go hand in hand. Without a proper approach towards all the department, the organization cannot perform well. ಹಾಗಾಗಿ ಪ್ರತಿಯೊಬ್ಬರ ಬಗ್ಗೆ, ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಪ್ರತಿಯೊಬ್ಬರ ಬಗ್ಗೆ ಈ ಆರ್ಗನೈಸೇಷನ್ ಬಿಹೇವಿಯರ್ ಒಂದು ಅನಾಲಿಸಿಸ್ ನ ಮಾಡಿ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡೋದಿಕ್ಕೆ ಯಾವ ರೀತಿಯಾದಂತಹ ಒಂದು ಸೊಲ್ಯೂಷನ್ ನ ಕಂಡುಹಿಡಿಬಹುದು ಅದನ್ನ ಇಲ್ಲಿ ಹೇಳ್ತಾ ಹೋಗುತ್ತೆ. ದಟ್ ಇಸ್ ದ ಟೋಟಲ್ ಸಿಸ್ಟಮ್ ಅಪ್ರೋಚ್. ದ ಹೋಲ್ ಸಿಸ್ಟಮ್ ಶುಡ್ ಗೋ ಇನ್ ಹ್ಯಾಂಡ್ ಅಂಡ್ ದ ಹೋಲ್ ಸಿಸ್ಟಮ್ ಶುಡ್ ವರ್ಕ್ ಟುಗೆದರ್. ಥ್ಯಾಂಕ್ ಯು.